ಬಿ ಜೆ ಪಿಯಿಂದಾಗಿ ಬೇರೆ ಬೇರೆ ರಾಜ್ಯಗಳಿಂದ ತಮಗೆ ಸಿಹಿ ಸಮಾಚಾರಗಳು ಬರ್ತಾ ಇರ್ತವೆ. ಕರ್ನಾಟಕದಿಂದ ಯಾವಾಗ ಬರೋದು ಅಂತ? ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಇವತ್ತು ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೇವೆ. ನಾವು ಒಂದು ಚುನಾವಣೆಯ ಸೋಲುಂಡಂಥ ರಾಜಕೀಯ ಪಕ್ಷಕ್ಕೆ ಮುಂದಿನ ಹೆದ್ದಾರಿಯನ್ನು ಸರಿ ಮಾಡುವ ಜವಾಬ್ದಾರಿ ನಮಗೆ. ಒಂದು ರಾಜಕೀಯ ಪಕ್ಷವಾಗಿ ನಾವು ಸೋಲಿರ್ತೇವೆ. ಈ ಸೋಲು ಪ್ರಜಾಪ್ರಭುತ್ವದಲ್ಲಿ ಈ ತಿರಸ್ಕೃತ ಅಂತಲ್ಲ, ಜವಾಬ್ದಾರಿಯಿಂದ ನಮ್ಮ ಮುಕ್ತ. ಇವತ್ತು ನಾವು ವಿರೋಧ ಪಕ್ಷ ಸ್ಥಾನದಲ್ಲಿದ್ದೇವೆ. ಬಹುಶಃ ನನ್ನ ಅನುಭವದ ಪ್ರಕಾರ ಇಷ್ಟೊಂದು ಕಟ್ಟಾಡಳಿತ ಕೊಡುವಂಥ ಮತ್ತೊಂದು ಸರ್ಕಾರ ನಾನು ಕಂಡಿಲ್ಲ. ಹೆದ್ದಾರಿ ಸರಿ ಮಾಡೋದು ಹೇಳ್ತಾ ಇದ್ದಾರೆ ನೀವು. ಕೆಲವರು ಗುಂಡಿ ತೊಡ್ತಾ ಇದ್ದಾರೆ ಹೆದ್ದಾರಿಯಲ್ಲಿ, ನಿಮ್ಮ ಪಕ್ಷದವರೇ ಕೆಲವರು ಗುಂಡಿ ತೊಡ್ತಾ ಇದ್ದಾರೆ ನಿಮ್ಮ ಪಕ್ಷದಲ್ಲಿ. ಅಲ್ಲ, ಅಂದರೆ ಈ ರಾಜಕಾರಣ ಅಂದರೆ ಸನ್ಯಾಸಿಗಳ ಸಂಘ ಅಲ್ಲ. ರಾಜಕಾರಣ ಅಂದರೆ ಜಗಳ ಮಾಡುವವರು, ದಾರಿ ತಪ್ಪಿಸುವವರು, ಕಾಲಿಡಿದು ಕೆಳಗಿಳಿಯುವವರು, ಮುಳುಗಿಸುವವರು, ಹೇಳುವವರು ಎಲ್ಲ ಇರುವಂಥದ್ದು ರಾಜಕೀಯ ಪಕ್ಷ ನಮ್ಮ ರಾಜಕಾರಣ. ರಾಜಕಾರಣಿಗಳಲ್ಲಿ ಒಂದು ಮನವಿ, ರಾಜಕಾರಣ ಅಂದರೆ ಯಾರೂ ಸನ್ಯಾಸಿಗಳಲ್ಲ, ಸನ್ಯಾಸಿಗಳ ಸಂಘ ಅಲ್ಲ ಅನ್ನೋ ಮಾತುಗಳನ್ನು ದಯವಿಟ್ಟು ಕಡಿಮೆ ಮಾಡಿ. ಯಾಕಂದರೆ ಸನ್ಯಾಸಿಗಳಲ್ಲಿನ ರಾಜಕಾರಣವನ್ನು ನೋಡಿದ ಮೇಲೆ ನನಗೆ ಅರ್ಥ ಆಗಿದೆ, ಇಲ್ಲಿಗಿಂತ ಜಾಸ್ತಿ ಇದೆ ಸನ್ಯಾಸಿಗಳಲ್ಲಿನ ರಾಜಕಾರಣ. ಸಾಮಾಜಿಕ ಸಾರ್ವತ್ರಿಕವಾಗಿ ಮತ್ತು ಸಾಮಾಜಿಕವಾಗಿ ಸನ್ಯಾಸಿ ಅಂದರೆ ಸರ್ವ ಸಂಘವನ್ನು ತ್ಯಾಗ ಮಾಡಿದವರು ಅಂತ ಅರ್ಥ. ಹೌದು, ನಿನಗೇನು ಬೇಕಾಗಿ ಕೇಳಿದ್ರೆ ಬೇಡ ಅನ್ನೋರೇ ಸನ್ಯಾಸಿಗಳು. ಪಾಪ್ಯುಲರ್ ನೋಷನ್ ಅದ. ಹೌದು. ಈ ಸಂತೆಯೊಳಗೊಬ್ಬ ಸಂತ ನಿಂತ ಅಂತೇಳಿ ಹೇಳ್ತಾರಲ್ಲ ಈ ಸಾಹಿತಿಗಳೆಲ್ಲ, ಈ ಸಂತೆಯಲ್ಲಿ ನಿಂತಂಥ ಒಬ್ಬ ಸಂತನಿಗೆ ಅಲ್ಲಿರುವಂಥ ಬಗೆ ಬಗೆಯ ಭಕ್ಷ್ಯಗಳು ಕೂಡ ಅವನಿಗೆ ಬಾಯಲ್ಲಿ ನೀರು ಇರಿಸೋದಿಲ್ಲ. ಯಾಕಂದರೆ ಅವ ಸಂತ, ಎಲ್ಲವನ್ನು ಬಿಟ್ಟವ. ಹಾಗಾಗಿ ಸನ್ಯಾಸಿ ಅನ್ನುವಂಥ ಶಬ್ದವನ್ನು ಇವತ್ತು ವಾಡಿಕೆ ಭಾಷೆಯಲ್ಲಿ ಸರ್ವವನ್ನು ತ್ಯಾಗ ಮಾಡಿ ಅಪೇಕ್ಷೆಗಳು ಮತ್ತು ಆಸೆಗಳು ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ, ಶಕ್ತಿಗಳಿಗೆ ಸನ್ಯಾಸಿಗಳು ಅಂತೇಳಿ ಕರೆಯಲ್ಪಡುತ್ತೆ. ಅದು ಬೇರೆ ಬೇರೆ ಕಾರಣಕ್ಕೆ ಹೆಚ್ಚು ಕಡಿಮೆ ಆದರೆ ಸಂದರ್ಭ ನಾವೇನು ಮಾಡೋದು.